ಟೈಟಲ್ ಟೆರರ್ ಇರ್ಬೋದು, ಬಟ್ ತುಂಬ ಕಮರ್ಷಿಯಲ್ ಸಿನಿಮಾ ಅಂತಾನೆ ಹೇಳ್ಬೋದು. ಆಮೇಲೆ ಒಳ್ಳೆ ಕಥೆ ಉಳ್ಳ ಒಂದು ಸಿನಿಮಾ. ಆದರೆ ಪ್ರತಿಯೊಬ್ಬರು ಕೇಳಕ್ಕೆ ಹಾರೈಕೆ ಮತ್ತು ನಿಮ್ಮ ಪ್ರಚಾರದಲ್ಲಿ ಸಿನಿಮಾದನ್ನ ಪ್ರತಿಯೊಂದು ಮನೆಗೂ ತಲುಪಿಸುವಂತ ಕೆಲಸ ನೀವು ಮಾಡ್ತೀರಿ ಅಂತ ನಂಬ್ಕೊಂಡಿದ್ದೀವಿ. ಇದೇ ಏಪ್ರಿಲ್ 10ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಿದೆ. ಬಿಡುಗಡೆ ನಂತರ ಬಂದು ಮತ್ತೊಂದು ಸಕ್ಸಸ್ ಮೀಟ್ ನ ಇಲ್ಲೇ ಮಾಡೋಣ. ಥ್ಯಾಂಕ್ ಯು ಶ್ರೀಕಾಂತ್ ಅಂಡ್ ಶ್ರೀನಾಥ್. ಎಲ್ಲ ಒಂದು ತಟ್ಟೆನಲ್ಲಿ ತಿಂದು ಬೆಳೆದಿರೋದು ಅದು ತಪ್ಪಾಗಲ್ಲ. ಆ ದೇವ್ರ ಬ್ಲಡ್ಡಲ್ಲೇ ಇದೆ ಆ್ಯಕ್ಟಿಂಗ್. ಯಾರೇ ಹೇಳ್ಕೊಡ್ಬೇಕಿಲ್ಲ. ದೇವರು ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಬಂದು ಅವರು ಲಾಂಚ್ ಮಾಡಿದ್ದಾರೆ. ಶುಭವಾಗಿ ಚಿತ್ರಕರ್ಣಿಗೆ ದೀಪಾಗಿ ಆರ್ಥಿಕ ಅಂದರೆ ಮೇನ್ ಬೇಕಾಗಿರೋದು ಪೊಲೀಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸಿ. ನಮ್ಮ ನಿರ್ಮಾಪಕರು ಅಂದರೆ ಅನ್ನದಾತ ಜಿ ಮಂಜುನಾಥ್ ಅವರು ದಯವಿಟ್ಟು ಬಂದು ಕುತ್ಕೋಬೇಕು. ಹಾಗೆ ನನ್ನ ಆತ್ಮೀಯ ಗೆಳೆಯ ಶ್ರೀನಿಂದ್ರ ಕಿಟ್ಟಿ ನಮ್ಮ ಜೊತೆಗಿದ್ದಾರೆ, ದಯವಿಟ್ಟು ಕುತ್ಕೋಬೇಕು. ಹಾಗೆ ನಮ್ಮ ಶ್ರೀಕಾಂತ್ ಅವರು, ನೀವು ಕಲಾವಿದರ ದಂಡ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಯಾವ ಮಟ್ಟಕ್ಕೆ ಇರಬೇಕು ಅಂತ. ಪ್ರತಿಯೊಂದು ಪಾತ್ರಕ್ಕೂ ಅದಕ್ಕೆ ಆದಂತಹ ಪ್ರಾಮುಖ್ಯತೆ ಇದೆ. ಆದಿ ಹೇಳಿದಾಗೆ ಆದಿ ಕ್ಯಾರೆಕ್ಟರ್ ತುಂಬಾ ಒಂದು ಚಾಣಾಕ್ಷ ಪ್ಲೇ ಮಾಡುವಂತ ಒಂದು ಕ್ಯಾರೆಕ್ಟರ್. ಬರೋ ಅಬ್ಸ್ಟಕಲ್ಸ್ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿಕೊಂಡು ಅವನೇನ್ ಸಾಧಿಸ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನ ತುಂಬಾ ಕರಾರವಾಗಿ ಅದನ್ನ ಸಾಧಿಸುವಂತ ಒಂದು ಪಾತ್ರ. ಮ್ಯೂಸಿಕ್ ಹರ್ಷ, ನಮ್ಮ ಕ್ಯಾಮರಾಮನ್ ನವೀನ್, ಡೈರೆಕ್ಟರ್ ರಂಜನ್ ಅಂತ ಮೊದಲನೇ ಸಿನಿಮಾ. ಆದರೆ ಆತ ತೆಗೆದಿರೋ ಎಲ್ಲ ಪ್ರತಿಯೊಂದು ಶಾಟ್ಗಳನ್ನು ಈಗ ನೀವು ನೋಡಿದ್ರಿ ಹಾಡುಗಳಲ್ಲಿ. ಸಿನಿಮಾ 2 ಗಂಟೆ 20 ನಿಮಿಷ. ಅವ್ರದೇ ಆದಂತ ಒಂದು ಐಡಿಯಾಲಜಿ ಇಟ್ಕೊಂಡಿರುವಂತ ಒಂದು ಕ್ಯಾರೆಕ್ಟರ್. ಬಹುಶಃ ನಿಮಗೆ ಅದು ಖಳನಾಯಕ ಅಂತ ಅನ್ನಿಸ್ಬೋದು, ಬಟ್ ನನಗೆ ಅದು ಖಳನಾಯಕ ಅಂತ ಕಾಣಲ್ಲ. ಬಟ್ ಅವನೇ ಆದಂತ ಒಂದು ಐಡಿಯಾಲಜಿ ಇರುವಂತ ಸಿನಿಮಾ. ಇದು ಬಿಟ್ಟು ನಮ್ಮ ಜೊತೆ ನಮ್ಮ ಹಿರಿಯ ನಾಯಕರು ದೇವರಾಜ್ ಸರ್ ಇದ್ದಾರೆ, ಶಶಿಕುಮಾರ್ ಸರ್ ಇದ್ದಾರೆ, ಶೋಭರಾಜ್ ಅವರು ಇದ್ದಾರೆ, ಶರತ್ ಲೋಹಿತಾಶ್ವ ಇದ್ದಾರೆ, ಕೋಟೆ ಪ್ರಭಾಕರ್ ಇದ್ದಾರೆ, ಧರ್ಮ ಇದ್ದಾರೆ, ನಮ್ಮ ಕೀರ್ತಿ ಧರ್ಮ ಕೀರ್ತಿ ಹೋಗೋಣ. ಗಾಡ್ ಬ್ಲೆಸ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಮಂಜಣ್ಣ ಕೊಡ್ತೀನಿ. ಮಿತ್ರರಿಗೆ ನಮಸ್ಕಾರ. ಈ ಸಿನಿಮಾ ಆದಿತ್ಯ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದ್ರೆ ಅದೇ ಕೇಳಿ ತುಂಬ ಖುಷಿ ಆಯಿತು. ತುಂಬ ವರ್ಷದ ಗ್ಯಾಪ್ ನಮ್ಗೆ ಏನು ಮಾಡಿ ಒಂದು 30 years ಆಯಿತು. ಆಮೇಲೆ ಸಿಂಪಲ್ ಒಂದು ಸಿನಿಮಾ ಮಾಡಿದೆ. ಅದಾದಮೇಲೆ ತುಂಬ ಚೆನ್ನಾಗಿ ಬಂದಿದೆ. ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ ಇರಲಿ ಈ ಸಿನಿಮಾ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ನನ್ನ ಹುಟ್ಟೂರಿಗೆ ಅಂದರೆ ನನ್ನವರು ಮೈಸೂರಿಗೆ ಬಂದಿರೋದು ನನಗೆ ತುಂಬ ಖುಷಿ ಆಗ್ತದೆ. ಭಾಳ ವರ್ಷಗಳ ನಂತರ ಇಲ್ಲಿ ನಿಮ್ಮನ್ನೆಲ್ಲ ಮೀಟ್ ಮಾಡುವಂಥದ್ದು ಒಂದು ಅವಕಾಶ ಸಿಕ್ಕಿದೆ. ಅದನ್ನು ಇವತ್ತು ಅದನ್ನೆಲ್ಲ ಮಾಡಿದ್ದವರು ಅಂದರೆ ನಮ್ಮ ವಿನಾಟ ಅವ್ರಿಗೆ ಮತ್ತು ನನ್ನ ಆತ್ಮೀಯ ಗೆಳೆಯರಾದ ಶ್ರೀಕಾಂತ್ ಅವ್ರಿಗೆ, ಶ್ರೀನಾಥ್ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಅವರ ಈ ಜಾಗದಲ್ಲಿ ನನಗೆ ನನ್ನ ಟೀಮ್ಗೆ ಕರೆಸ್ಕೊಂಡು ಅವರು ಇದನ್ನು
ಕ್ಷಮಿಸಿ ಮರ್ತಿದ್ದೆ. ಈಗ ನೀವು ನೋಡಿರೋ ಸಾಂಗ್ಸ್, ಅಷ್ಟು ಸಾಂಗ್ಸ್ನ ಸಾಹಿತ್ಯ ಬರ್ತಿರೋದು ಡಾಕ್ಟರ್ ವಿ ಪ್ರಸಾದ್ ಅವರು. ಅವರಿಗೆ ನಾನು ನಿಮ್ಮ ಮೂಲಕ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ 4 ಸಾಂಗ್ಸ್ದು ಲಿರಿಕ್ಸ್ ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಎಸ್ಪೆಷಲಿ ನನಗೆ ಫಸ್ಟ್ ಟೈಮು ಕ್ಯಾರೆಕ್ಟರ್ ಸಾಂಗ್ ಬರೀಬೇಕಾದ್ರೆ ರಾವಣ 11 ತಲೆಯ ರಾವಣ ಹೇಳ್ಬಿಟ್ರೆ 11 ತಲೆಯ ರಾವಣ ಅಂತ ಒಂದು ಎಕ್ಸ್ಟ್ರಾ ತಲೆ ಇದೆ, ಅದಕ್ಕೋಸ್ಕರ ಅಂತಿದೆ. ಸೊ ರಾವಣಗೆ ಯೂಶಲ್ 10 ತಲೆ ಅಂತಾರೆ, ಇದರಲ್ಲಿ 11 ತಲೆಯ ರಾವಣ ಏನಕ್ಕೆ ಅಂದರೆ ಕಿಟ್ಟಿಗೆ ತುಂಬ ಚಾಣಾಕ್ಷ, ತುಂಬ ಯೋಚನೆ ಮಾಡಿ ಏನೇನು ಮಾಡ್ತಾ ಇರ್ತಾನೆ ಸಿನಿಮಾದಲ್ಲಿ ಅನ್ನೋದನ್ನ ತುಂಬ ಕ್ಯಾಲ್ಕುಲೇಟಿವ್ ಆಗಿರುವಂಥ ಒಬ್ಬ ಮನುಷ್ಯ. ಅದಕ್ಕೋಸ್ಕರ 11 ತಲೆಯ ರಾವಣ ಅಂತ ಸಾಂಗ್ನ ಬರೆದಿದ್ದಾರೆ. ಸೊ ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಬಡತನದಲ್ಲಿ ಹುಟ್ಟಿದ್ರೆ ನಾವು ಬಡವರಾಗೆ ಸಾಯಬೇಕು ಅನ್ನೋದು ಯಾವುದೂ ಇಲ್ಲ. ಸೊ ಆ ಒಂದು ಮೆಂಟಾಲಿಟಿ ಇಟ್ಕೊಂಡ್ರೆ ಒಬ್ಬ ಕ್ಯಾರೆಕ್ಟರ್ ಅಂದರೆ ನನ್ನ ಕ್ಯಾರೆಕ್ಟರ್ ಹೀರೋ, ಅವರ ತಂದೆ ಚಿತ್ರದಲ್ಲಿ ಬಂದು ದೇವಸ್ಥಾನದಲ್ಲಿ ಒಂದು ಅರ್ಚಕರಾಗಿರ್ತಾರೆ. ಸೊ ಅವರ ಐಡಿಯಾಲಜಿನೇ ಬೇರೆ, ಮಗನ ಐಡಿಯಾಲಜಿನೇ ಬೇರೆ. ಸೊ ಅವನಿಗೆ ಹೇಗೆ ಆ ಒಂದು ಐಡಿಯಾಲಜಿನ ಇಟ್ಕೊಂಡು ಹೇಗೆ ಬೆಳೀತಾನೆ. ಮೊದಲನೇದು ಇನ್ನೊಂದು ಭಾಳ ಕ್ಲಿಯರ್ ಆಗಿ ಕಟ್ಟಾಗಿ ಹೇಳ್ತೀನಿ, ಇದು ಯಾವ ಗ್ಯಾಂಗ್ಸ್ಟರ್ ಸಿನಿಮಾ ಅಂತ, ಯಾವ ಅಂಡರ್ವರ್ಲ್ಡ್ ಸಿನಿಮಾ ಮೊದಲೇ ಈಸ್ ಅ ಬಿಸ್ನೆಸ್ ಮ್ಯಾನ್ ಅಂತ. ಒಬ್ಬ ಗ್ಯಾಂಗ್ಸ್ಟರ್ ರೋಲ್ಸ್ ರಾಯ್ಸಲ್ಲಿ ಬರೋಕ್ಕೆ ಚಾನ್ಸೇ ಇಲ್ಲ. ಇವಾಗ ಬರ್ಬೋದೇನೋ, ಬಟ್ ಈ ಚಿತ್ರದಲ್ಲಿ ನಮ್ಮ ಗ್ಯಾಂಗ್ಸ್ಟರ್ ರೋಲ್ಸ್ ರಾಯ್ಸಲ್ಲಿ ಬರೋ ಈಸ್ ಅ ಬಿಸ್ನೆಸ್ ಮ್ಯಾನ್. ಸೊ ಸಿನಿಮಾದಲ್ಲಿ ಅವನು ಹೇಗೆ ಬೆಳೀತಾನೆ, ಒಂದು ಜನರಲ್ಲಿ ಇರುವಂಥ ಒಂದು ಬಹುಶಃ ಮೂಢನಂಬಿಕೆ ಅಂತ ಹೇಳ್ಬೋದೇನೋ, ಅದನ್ನ ಹೇಗೆ ಅವನು ಬಳಸ್ಕೊಂಡು ಬೆಳೀತಾ ಹೋಗ್ತಾನೆ. ಅದಾದ್ಮೇಲೆ ಅವನ ಕಾಲಿಡೋದಕ್ಕೆ ಎಷ್ಟು ಜನ ಟ್ರೈ ಮಾಡ್ತಾರೆ, ಎಷ್ಟು ಜನ ಮುಟ್ಕೋತಾರೆ, ಆಮೇಲೆ ಏನಾಗುತ್ತೆ, ಕೊನೆಗೆ ಅವನ ಅದೆಲ್ಲ ಏನಕ್ಕೆ ಮಾಡ್ತಾನೆ ಅನ್ನೋದೇ ಒಂದು ದೊಡ್ಡ ಮಿಸ್ಟ್ರಿ ಅಂತ ಹೇಳ್ಬೋದು ಸಿನಿಮಾ. ಸೊ ಇದ್ರ ಜೊತೆಗೆ ಬಹಳ ದೊಡ್ಡ ದಂಡೆ ಇದೆ ಚಿತ್ರದಲ್ಲಿ. ಮೊದಲನೇದಾಗಿ ಹೇಳ್ಬೇಕು ಅಂದರೆ ನಾನು ಕಿಟ್ಟಿ ನನ್ನ 3ನೇ ಸಿನಿಮಾ ಆದಿಯಿಂದ ನಾವಿಬ್ಬರು ಫ್ರೆಂಡ್ಸ್. ಸೊ ಇದು ನನ್ನ ಅವನ 2ನೇ ಚಿತ್ರ. ಇದರಲ್ಲಿ ಆ್ಯಕ್ಚುಲಾಗಿ ಅವರು ನಾಯಕ ನಟರು. ನನ್ನ